ಪವರ್ ಪಾಯಿಂಟ್ ಹೌದ್ರಾ ರೀ? ಸೊ ಪವರ್ ಪಾಯಿಂಟ್ನಾಗ ಅನಿಮೇಷನ್ ಮುಗಿತಲ್ರಿ, ಲಾಸ್ಟ್ ಅನಿಮೇಷನ್ ಆಗ್ಯದಲ್ಲ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಶೋ ಆಗ್ಯದಲ್ಲ? ಆಗಿಲ್ಲ ರೀ, ಆಗ್ಯದ್ರಿ. ಓಕೆ, ಬಟ್ ನೋಟ್ಸ್ ಬರ್ದೀವ್ರಿ? ನೋಟ್ಸ್ ಬರ್ಸ್ಬೇಕು ರೀ. ಓಕೆ, ಚಲೋ ಬರ್ಕೊಂಬಿಡೋಣ್ರಿ ಹಂಗಿದ್ರೆ ರೀ. ನೆಕ್ಸ್ಟ್ ಟೈಟಲ್ ಬರ್ಕೊಂಡ್ಬಿಡ್ರಿ, ಸ್ಲೈಡ್ ಶೋ. ಸ್ಲೈಡ್ ಶೋ. ಸ್ಲೈಡ್ ಶೋ ರೀ, ಅದ್ರಾಗ ಮೊದಲನೇದ್ರಿ ಫ್ರಾಮ್ ಬಿಗಿನಿಂಗ್, ಫ್ರಾಮ್ ಕರೆಂಟ್ ಸ್ಲೈಡ್. ಹೌದ್ರಾ? ಸೊ ಫ್ರಾಮ್ ಬಿಗಿನಿಂಗ್ ಮೊದಲನೇ ಆಯ್ಕೆ ರೀ, ಫ್ರಾಮ್ ಬಿಗಿನಿಂಗ್ ರೀ. ಓಕೆ, ಫ್ರಾಮ್ ಬಿಗಿನಿಂಗ್. ಚಲೋ, ಪ್ರಸ್ತುತ ಸ್ಲೈಡನ್ನು ಶೋ ಮಾಡಲು, SHOW, ಶೋ ಮಾಡಲು, ಪ್ರಸ್ತುತ ಸ್ಲೈಡನ್ನು ಶೋ ಮಾಡಲು. ಬ್ರ್ಯಾಕೆಟ್ನಾಗ ರೀ ಫುಲ್ ಅಂತ ಮಾಡ್ಕೊಟ್ಟಿರ್ಬೇಕು. ಬ್ರ್ಯಾಕೆಟ್ನಾಗ ಫುಲ್ ಸ್ಕ್ರೀನ್ ಅಂತ ಬರ್ದ್ರೆ ರೀ. ಬಟ್ ಕನ್ಫ್ಯೂಷನ್ ಆಗ್ಬಾರ್ದು ನಿಮ್ಗೆ, ವ್ಯೂನಾಗೂ ಫುಲ್ ಸ್ಕ್ರೀನ್ ಬರ್ತದೆ ರೀ, ಅದು ಬೇರೆ ಇದು ಬೇರೆ ರೀ. ಅಂದರೆ ನಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಸ್ಲೈಡ್ ಶೋ ಅಥವಾ ನಾವು ಶೋ ಅಂತಂದ್ರೆ ಏನಾಗ್ತದೆ ಅಂತ ಅನ್ನೋದಕ್ಕೆ ರೀ. ಹೌದ್ರಾ ರೀ? ಓಕೆ, ಸೊ ಸ್ಲೈಡನ್ನು ಶೋ ಮಾಡಲು ಈಸ್ ನಥಿಂಗ್ ಬಟ್ ಫುಲ್ ಸ್ಕ್ರೀನ್ ಮಾಡಲು. ಈ ಆಯ್ಕೆ ಬಳಸುತ್ತಾರೆ. ನೆಕ್ಸ್ಟ್ ರೀ, ಶಾರ್ಟ್ಕಟ್ ಕೀ ಏನು ಬರ್ತದ್ರಿ? F5 ಬರ್ಕೊಂಡ್ಬಿಟ್ರಿ. ಶಾರ್ಟ್ಕಟ್ ಕೀ F5 ಆಗಿದೆ. ನೆಕ್ಸ್ಟ್ ರೀ, ಇನ್ನು ಮುಂದಿನ ಆಯ್ಕೆ ರೀ ಫ್ರಾಮ್ ಕರೆಂಟ್ ಸ್ಲೈಡ್. ಒಂದೇ ಸೆಕೆಂಡ್ ರೀ, ಇದು ವರ್ಕ್ ಆಗ್ತಲ್ಲಿ ನೋಡ್ತೀನಿ ರೀ. ಓಕೆ, ಬರೀ ಫ್ರಮ್ ಕರೆಂಟ್ ಸ್ಲೈಡ್. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಯಾವುದಾದರೂ ಒಂದು ಸ್ಲೈಡ್ನಿಂದ ಯಾವುದಾದರೂ ಒಂದು ಸ್ಲೈಡ್ನಿಂದ
ಯಾವುದಾದರೂ ಒಂದು ಸ್ಲೈಡ್ನಿಂದ ಸ್ಲೈಡ್ ಶೋ ಪ್ರಾರಂಭಿಸಲು. ಸ್ಲೈಡ್ ಶೋ ಪ್ರಾರಂಭಿಸಲು. ನಿನ್ನೆ ಯಾರೊಬ್ರು ಇದ್ರ ಶಾರ್ಟ್ಕಟ್ ಕೀ ಕೇಳಿದ್ರು, ಬಟ್ ನಾನು ಯಾರಂತ ಗೊತ್ತಿಲ್ಲ. ಶಾರ್ಟ್ಕಟ್ ಕೀ ಬರ್ಕೊಂಡ್ಬಿಟ್ರಿ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F5. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F5. ಬರೀ F5 ಅಂತಂದ್ರೆ ಸ್ಲೈಡ್ ಶೋ ಫ್ರಾಮ್ ಬಿಗಿನಿಂಗ್ ರೀ. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F5 ಅಂತಂದ್ರೆ ರೀ ಫ್ರಾಮ್ ಕರೆಂಟ್ ಸ್ಲೈಡ್ ಅಂದಂಗೆ ರೀ. ನೆಕ್ಸ್ಟ್ ಮುಂದಿನ ಆಯ್ಕೆ ರೀ ಕಸ್ಟಮ್ ಸ್ಲೈಡ್ ಶೋ. ಕಸ್ಟಮ್ ಸ್ಲೈಡ್ ಶೋ. ಕಸ್ಟಮ್ ಸ್ಲೈಡ್ ಶೋ. ಕಸ್ಟಮ್ ಸ್ಲೈಡ್ ಶೋ. ಸೊ ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಯಾವುದಾದರೂ ಒಂದು ಸ್ಲೈಡ್. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಯಾವುದಾದರೂ ಒಂದು ಸ್ಲೈಡನ್ನು. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಯಾವುದಾದರೂ ಒಂದು ಸ್ಲೈಡನ್ನು ನಮಗೆ ಬೇಕಾದಾಗ ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಯಾವುದಾದ್ರೂ ಒಂದು ಸ್ಲೈಡನ್ನು ನಮಗೆ ಬೇಕಾದಾಗ ಸ್ಲೈಡ್ ಶೋ ಮಾಡಲು. ಸ್ಲೈಡ್ ಶೋ ಮಾಡಲು. ಸ್ಲೈಡ್ ಶೋ ಮಾಡಲು. ಬ್ರಾಕೆಟ್ನಾಗ ಬರೀರಿ. ಕಸ್ಟಮ್ ಸ್ಲೈಡ್ ಶೋ. ಕಸ್ಟಮ್ ಸ್ಲೈಡ್ ಶೋ. ಕಸ್ಟಮ್ ಸ್ಲೈಡ್ ಶೋ ಮಾಡಿರುವ ಸ್ಲೈಡ್. ಇದ್ರದ್ದು ಆಯ್ಕೆ ಇದ್ರದ್ದು ಏನು ಕೆಲಸ ಮಾಡ್ತಂತ ಗೊತ್ತಾಯ್ತಲ್ರಿ. ಕಸ್ಟಮ್ ಸ್ಲೈಡ್ ಶೋ ಅಂದ್ರೆ ಏನಾಗ್ತದೆ ನೆನಪದಲ್ರಿ. ಕೇವಲ ಯಾವುದಾದ್ರೂ ಒಂದು ಸ್ಲೈಡ್. ಎಕ್ಸಾಂಪಲ್ ನನಗೀಗ ಇದೇ ಸ್ಲೈಡ್ ಬೇಕಾಗ್ಯದ್ರಿ. ಎಷ್ಟನೇ ಸ್ಲೈಡ್ ರೀ? 5ನೇದು. ಬರೀ ನನಗೆ ಇದನ್ನ ಅಷ್ಟೇ ಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಕಸ್ಟಮ್ ಸ್ಲೈಡ್ ಶೋ ಅಂತ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಟಪ್ ಸ್ಲೈಡ್ ಶೋ. ಸೆಟಪ್ ಸ್ಲೈಡ್ ಶೋ. ಸೆಟ್ ಅಪ್ಗೂ ಶಟ್ ಅಪ್ಗೂ ವ್ಯತ್ಯಾಸ ನೋಡ್ರಿ. ಇಲ್ರಿ, ಸೆಟ್ ಅಪ್ ಸ್ಲೈಡ್ ಶೋ. ಹಿಂಗೈತ್ರಿ ಅದು. ಓಕೆ, ಸೆಟಪ್ ಸ್ಲೈಡ್ ಶೋ ಬರ್ಕೊಂಡ್ಬಿಡೋಣ್ರಿ. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಎಲ್ಲ ಸ್ಲೈಡ್ಗಳು. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಎಲ್ಲ ಸ್ಲೈಡ್ಗಳು ಲೂಪ್. LOOP ಲೂಪ್. ಎಲ್ಲ ಸ್ಲೈಡ್ಗಳು ಲೂಪ್ ಅಂದ್ರೆ ರೀ ಸ್ವಲ್ಪ ಒಂದು ನಿಮಿಷ. ಲೂಪ್ ಅಂದ್ರೆ ಏನತ್ತ ರೀ? ರಿಪೀಟೆಡ್ಲಿ ಪದೇ ನಡೀತಿರ್ತದೆ ರೀ. ಹೌದ್ರಾ ರೀ? ನೆಕ್ಸ್ಟ್ ಲೂಪ್. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಎಲ್ಲ ಸ್ಲೈಡ್ಗಳು ಲೂಪ್ ಮಾಡಲು. ಲೂಪ್ ಅಂದ್ರೆ ಗೊತ್ತಿರ್ಬೇಕ್ರಿ. ಎಕ್ಸಾಮ್ದಾಗ ಈಗ ನಾವು ನೋಟ್ಸ್ನ ಬರ್ಕೊಂಡಿರ್ತೀವಿ ಲೂಪ್ ಅಂತ. ಈಗ ಸದ್ಯಕ್ಕೆ ನೆನಪದ, ಬಟ್ ಆಮೇಲೆ ಓದೋ ಟೈಮಾಗ ಗೊತ್ತಿರ್ಬೇಕ್ರಿ. ಲೂಪ್ ಅಂತ ಬರ್ದೀನಿ. ಲೂಪ್ ಅಂದ್ರೆ ಏನಂದ್ರೆ ರೀ, ಬೇಕಾದ್ರೆ ಒಂದು ಕಡೆ ಅದರ ಮೀನಿಂಗ್ನು ಬರ್ಕೊಂಡ್ಬಿಟ್ರಿ ಕನ್ನಡದಾಗ ರೀ. ಲೂಪ್ ಅಂದ್ರೆ ಏನಾಗ್ತದೆ ಅಂದರೆ ಪದೇ ನಡೆಯುವಂಥದ್ದು ರೀ. ಹೌದ್ರಿ? ಅಥವಾ ಈಗ ಯಾವ್ದ್ರಾಗ ಬರ್ತದೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಾರ್ರಿ. ಕಲ್ತಿರ ರೀ? ಹಾಂ ರೀ. ಒಂದು ಕೆಲಸ ಪದೇ ಆಗದ್ರಿ. ಆದ್ರಂಗೆ ನೋಡ್ರಿ ಇದು ನೋಡಿ. ಲೂಪ್ ಮಾಡಲು. ಲೂಪ್ ಮಾಡಲು. ಲೂಪ್ ಮಾಡಲು. ಲೂಪ್ ಮಾಡಲು ಬರ್ದ್ರೆ ರೀ. ಕಾಮ
ಕೆಲವೊಂದು ಸ್ಲೈಡ್ಗಳನ್ನು ಎನಿಮೇಷನ್ ಇಲ್ಲದಂತೆ ಪ್ರಸ್ತುತಪಡಿಸಲು ಕೆಲವೊಂದು ಸ್ಲೈಡ್ಗಳನ್ನು ಎನಿಮೇಷನ್ ANIMATION ಎನಿಮೇಷನ್ ಇಲ್ಲದಂತೆ ಪ್ರಸ್ತುತಪಡಿಸಲು ಹಾಗೂ ನೆರೇಷನ್ ಇಲ್ಲದಂತೆ ಮಾಡಲು NARRATION ನೆರೇಷನ್ ಇಲ್ಲದಂತೆ ಮಾಡಲು ಈ ಆಯ್ಕೆ ಬಳಸುತ್ತಾರೆ. ಆಮೇಲೆ ರೀ ಅಚಾನಕ್ ಎಕ್ಸಾಮ್ದಾಗ ಏನಾದರೂ ಲೂಪಿಂಗ್ ಅಂದ್ರೆ ಏನಂತ ಕೇಳಿದ್ರು ಹೇಳ್ಬೇಕ್ರಿ. ಇಲ್ಲ ಸರ್ ನಮ್ಗೆ ಎಕ್ಸಾಮ್ದಾಗ ಹಿಂಗೆ ಬಂದದ್ರಿ, ಯಾವುದಾದ್ರು ಪ್ರಸ್ತುತ ಪ್ರೆಸೆಂಟೇಷನ್ ಅಲ್ಲಿನ ಸ್ಲೈಡ್ಗಳು ಪದೇ ಪದೇ ಬರುವಂತೆ ಮಾಡಲು ಇದೇ ಲೂಪಿಂಗ್ ರೀ. ಹೌದ್ರಾ ರೀ? ನೆರೇಷನ್ ಇಲ್ಲದಂತೆ ಮಾಡಲು ರೀ. ಹೌದ್ರಾ? ನೆಕ್ಸ್ಟ್ ಕ್ಲಿಯರ್ ಅದಾರ? ಕ್ವಶನ್ ಸ್ವಲ್ಪ ಏನಾದರೂ ಟ್ವಿಸ್ಟ್ ಮಾಡ್ರೆ ಬರಿಬೋದಲ್ಲ, ಸಾಲ್ವ್ ಮಾಡ್ಬೋದಲ್ರಿ? ನೆಕ್ಸ್ಟ್ ಬರ್ಕೊಂಬಿಡ್ರಿ. ಇನ್ನೊಂದು ಕೆಳಗಡೆ ಇದೇ ಇದ್ರಾಗೆ ಬರ್ಕೊಂಬಿಡ್ರಿ. ಲೂಪ್ ಮಾಡಿರುವ ಪ್ರೆಸೆಂಟೇಷನ್ ಅನ್ನು ನಿಲ್ಲಿಸಲು ಅಥವಾ ಸ್ಟಾಪ್ ಮಾಡಲು ಯಾವ ಕೀ ಬಳಸ್ತೀವ್ರಿ? ಎಸ್ಕೇಪ್ ರೀ. ಅದನ್ನ ಶಾರ್ಟ್ನಾಗೆ ಬರೀರಿ, ಕ್ಯಾಪಿಟಲ್ ಇ ಇರ್ಬೇಕ್ರಿ, ಸ್ಮಾಲ್ ಎಸ್ ಸ್ಮಾಲ್ ಸಿ ರೀ. ಎಸ್ಕೇಪ್ ಕೀ ಬಳಸುತ್ತಾರೆ. ಎಕ್ಸಾಮ್ದಾಗ ಒಂದ್ಸಲ ಬಂದದ್ರಿ, ಗ್ರೂಪ್ ಸಿಗ್ರಿ. ಇದು ಬರ್ದ್ರಾ ರೀ? ಓಕೆ. ನೆಕ್ಸ್ಟ್ ಹೈಡ್ ಸ್ಲೈಡ್. ಮುಂದಿನ ಆಯ್ಕೆ ಹೈಡ್ ಸ್ಲೈಡ್ ರೀ. ಹೈಡ್ ಸ್ಲೈಡ್ ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿ ಆಯ್ಕೆ ಮಾಡಿರುವ ಯಾವುದಾದರೂ ಒಂದು ಸ್ಲೈಡ್ ಅನ್ನು ಹೈಡ್ ಮಾಡಲು ಅಂದ್ರೆ ಕನ್ನಡದಾಗ್ರಿ ಮರೆ ಮಾಡೋದು ಅಥವಾ ಕಾಣದಂತೆ ಮಾಡಲು ಬರೀಬಿಡ್ರಿ. ಹೈಡ್ ಮಾಡಲು ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿ ಯಾವುದಾದರೂ ಒಂದು ಆಯ್ಕೆ ಮಾಡಿರುವ ಸ್ಲೈಡನ್ನು ಹೈಡ್ ಮಾಡಲು ಅಥವಾ ಮುಚ್ಚಲು ಅಥವಾ ಕಾಣದಂತೆ ಮಾಡಲು. ನೆಕ್ಸ್ಟ್ ಮುಗಿತಿರೋದನ್ರಿ ರೆಕಾರ್ಡ್ ನೆರೇಷನ್ ಡಬಲ್ ಇದಾಗಿದ್ರೆ ಒಂದು ಸೆಕೆಂಡ್. ನೆರೇಷನ್ ಓಕೆ. ರೆಕಾರ್ಡ್ ನೆರೇಷನ್ ಏನು ಕೆಲಸ ಮಾಡ್ತದ್ರಿ ಇದು ರೀ? ಸ್ಕ್ರೀನ್ ರೆಕಾರ್ಡ್ ಮಾಡ್ತದೆ, ಮತ್ತು ರೀ ಸೌಂಡ್ ರೆಕಾರ್ಡ್ ಮಾಡ್ತದ್ರಿ. ಬರ್ಕೊಂಬಿಡ್ರಿ. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿ ಅನ್ನೋದಕ್ಕಿಂತ ಪ್ರೆಸೆಂಟೇಷನ್ಗೆ ಅಂತನ್ರಿ. ಪ್ರಸ್ತುತ ಪ್ರೆಸೆಂಟೇಷನ್ಗೆ ಸೇರಿಸಿರುವ ಎನಿಮೇಷನ್ಸ್ಗಳು ಸ್ಲೈಡ್ ಶೋ ಮಾಡಿದಾಗ ಸ್ಕ್ರೀನ್ ರೆಕಾರ್ಡ್, ವಾಯ್ಸ್ ರೆಕಾರ್ಡ್ ಇತ್ಯಾದಿಗಳನ್ನು
ಇತ್ಯಾದಿಗಳನ್ನು ಮಾಡುವ ಆಯ್ಕೆ ಆಗಿದೆ. ಇತ್ಯಾದಿಗಳನ್ನು ಮಾಡುವ ಆಯ್ಕೆ ಆಗಿದೆ. ನೆಕ್ಸ್ಟ್ ರೀ, ಇದು ರಿಹರ್ಸಲ್ ಟೈಮಿಂಗ್ ಅಂತ ಅನ್ನೋದು ಇರ್ಲಿ ಬರ್ಕೊಂಬಿಟ್ರಿ. ರಿಹರ್ಸ್ ಓಕೆ. ರಿಹರ್ಸ್ ಟೈಮಿಂಗ್ ಬರ್ಕೊಂಬಿಟ್ರಿ. ಏನು ಕೆಲಸ ಮಾಡ್ತಾರೆ ಇದು ರೀ? ಹಾಂ, ತೋರಿಸ್ತಿರ್ತದ, ಹೌದಲ್ರಿ? ಬರ್ಕೊಂಬಿಟ್ರಿ. ಪ್ರಸ್ತುತ ಪ್ರೆಸೆಂಟೇಷನನ್ನು ಸ್ಲೈಡ್ ಶೋ ಮಾಡಿದಾಗ ಪ್ರಸ್ತುತ ಪ್ರೆಸೆಂಟೇಷನ್ ಅನ್ನು ಸ್ಲೈಡ್ ಶೋ ಮಾಡಿದಾಗ ಅದರ ಡ್ಯೂರೇಷನ್ ಅಂದ್ರೆ ನಡೀತದ್ರಿ ಯಾರಿ ಅರ್ಥ ಅದಲ್ಲ? ಡ್ಯೂರೇಷನ್ ಅಂತಂದ್ರೆ ಅದೆಷ್ಟೊತ್ತನ ನಾವು ಅದನ್ನು ಸ್ಲೈಡ್ ಮಾಡ್ತೇವೆ. ಹಾಂ, ಅವಧಿ ರೀ, ರೈಟ್. ಅದರ ಡ್ಯೂರೇಷನ್ ಅನ್ನು ರೆಕಾರ್ಡ್ ಮಾಡುವ ಆಯ್ಕೆ ಆಗಿದೆ. ಕ್ಲಿಯರಾ ರೀ? ಓಕೆ. ಸೊ ಇದಿಷ್ಟು ಆಯಿತು ಅಂದ್ರೆ ಸ್ಲೈಡ್ ಶೋ ಆದಂಗೆ ರೀ. ಓಕೆ ರೀ. ಆಮೇಲೆ ಈಗ ಆಲ್ಮೋಸ್ಟ್ ನಾವು ಕಂಪ್ಯೂಟರ್ ಸಬ್ಜೆಕ್ಟನ್ನು ಎಂಡ್ ಮಾಡ್ಲಿಕ್ಕೆ ಬಂದೀವಿ, ಹೌದ್ರಾ ರೀ? ಈಗ ಇದು ಪವರ್ ಪಾಯಿಂಟ್ ಒಂದು ಮುಗೀತು ಅಂತಂದ್ರೆ ಕಂಪ್ಲೀಟ್ MS ಆಫೀಸ್ ಮುಗೀತು ರೀ. ನಮಗೆ ಎಕ್ಸಾಮ್ದಾಗ ಕೇಳುವ ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಆಗ್ತದೆ ರೀ. ಇದು ಆದಮೇಲೆ ನುಡಿ ಅಂತ ಬರ್ತದೆ ರೀ, ಹೌದ್ರಾ ರೀ? ನುಡಿ ಆದ್ಮೇಲೆ ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೋಡೋಣ ಅಂತ್ರಿ. ಓಕೆ. ಸೊ ಸ್ವಲ್ಪ ನಾವು ಆಲ್ಮೋಸ್ಟ್ ಸಿಲೆಬಸ್ನ ಕೊನೆಯ ಹಂತಕ್ಕೆ ಇದ್ದೀವಿ ನೋಡ್ರಿ ರೀ. ನೆಕ್ಸ್ಟ್ ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ರಿವ್ಯೂ ಅಂತ ಬರ್ತದೆ ರೀ. ಈ ರಿವ್ಯೂದಾಗ ಸರ ಇಲ್ಲಿ ತನಕ ನಾವು ಏನು ವರ್ಡ್ನಾಗ ಕಲ್ತೀವಿ ಅದೇ ಎಕ್ಸೆಲ್ನಾಗ ಇದ್ದಿದೆ ಪವರ್ ಪಾಯಿಂಟ್ನಾಗ ಅದ ರೀ. ಸ್ಪೆಲ್ಲಿಂಗ್ ಗ್ರಾಮರ್ ಅಲ್ಲೂ ಕಲ್ತೀವಿ ರೀ, ಎಕ್ಸೆಲ್ನಾಗ ನೋಡಿದ್ವಿ ರೀ, ಪವರ್ ಪಾಯಿಂಟ್ನೂ ಅದೇ ಅದಾವ ರೀ. ಇನ್ನು ಕಮೆಂಟ್ ಅನ್ನೋದು ಸಹ ಸೇಮ್ ರೀ. ಇಲ್ಲಿ ಪ್ರೊಟೆಕ್ಟ್ ಪ್ರೆಸೆಂಟೇಷನ್ ಏನು ಕೆಲಸ ಮಾಡ್ತಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ಹಾಂ ರೀ, ಆ ಒಂದು ಪ್ರೆಸೆಂಟೇಷನ್ಗೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂತಂದ್ರೆ ಪಾಸ್ವರ್ಡ್ ಕೊಡೋದಂತ ಅರ್ಥ ರೀ. ಸೊ ಇದನ್ನು ಒಂದೇ ಬರ್ಕೋಬೇಕಿದ್ರೆ ಬಿಟ್ರೆ ಎಲ್ಲವನ್ನೂ ಬಂದವ್ರಿ, ಹೌದ್ರಾ ರೀ? ಇದನ್ನು ಬರೆಯೋಣೇನ್ರಿ? ನೆನಪಿರ್ತದೆ ರೀ. ಏನು ಸಿಂಪಲ್ ಅದ ರೀ. ಒಂದು ಡಾಕ್ಯುಮೆಂಟನ್ನು ಪ್ರೊಟೆಕ್ಟ್ ಮಾಡಲು ಡಾಕ್ಯುಮೆಂಟ್ ಪ್ರೊಟೆಕ್ಷನ್ ರೀ. ಒಂದು ಶೀಟನ್ನು ಪ್ರೊಟೆಕ್ಟ್ ಮಾಡಲು ಪ್ರೊಟೆಕ್ಟ್ ಶೀಟ್ ರೀ. ಒಂದು ಬುಕ್ಕನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರೊಟೆಕ್ಟ್ ವರ್ಕ್ ಬುಕ್ ರೀ, ಅಥವಾ ಬುಕ್ ಅಂತ ಹೇಳ್ತೀವಿ ರೀ. ಇನ್ನು ಶೇರ್ ಆ್ಯಂಡ್ ಪ್ರೊಟೆಕ್ಟ್ ಅಂತ ಇತ್ತು ರೀ. ಅದು ಎದಕ್ಕಂತಂದ್ರೆ ರೀ, ನೆಟ್ವರ್ಕ್ನಲ್ಲಿ ಯಾವುದಾದ್ರು ಅಥವಾ ನಮ್ಮ ಸಿಸ್ಟಮ್ಗಳು ನೆಟ್ವರ್ಕ್ದಾಗ ಅವ ಅಂದ್ರೆ ಒಂದು ಫೈಲನ್ನು ಅವ್ರ ಜೊತೆ ಶೇರ್ ಮಾಡೋದು ಬೇಡ ಅನ್ನೋದಕ್ಕೆ ಅದು ಪ್ರೊಟೆಕ್ಷನ್ ರೀ. ಸರ್, ಈಗ ಪ್ರಸ್ತುತ ಪ್ರೆಸೆಂಟೇಷನಲ್ಲಿನ ಯಾವುದಾದ್ರೂ ಒಂದು ಸ್ಲೈಡನ್ನು ಪ್ರೊಟೆಕ್ಟ್ ಮಾಡಲು ರೀ ಪ್ರೊಟೆಕ್ಟ್ ಪ್ರೆಸೆಂಟೇಷನ್ ರೀ. ಇದನ್ನು ಬರ್ಸೋಣ್ರಿ ರೀ, ನಡೀತಲ್ಲ? ಓಕೆ. ಸೊ ನೆಕ್ಸ್ಟ್ ಇನ್ನು ವ್ಯೂ ಸ್ವಲ್ಪ ಇಂಪಾರ್ಟೆಂಟ್ ರೀ. ಪ್ರೆಸೆಂಟೇಷನ್ಗೆ ಬಂದಾಗ ಇದು ವ್ಯೂ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ. ಈಗ ನಾವು ಹಿಂದೆ MS ವರ್ಡ್ ನೋಡಿದೆವು ಸರ್. MS ವರ್ಡ್ನಾಗ ಬೈ ಡಿಫಾಲ್ಟ್ ಆಗಿರುವಂತಹ ಒಂದು ಪೇಜ್ ವ್ಯೂ ಯಾವ್ದಾಗಿತ್ತು ರೀ? ಪೇಜ್ ವ್ಯೂ ಇಲ್ಲ ಐತ್ರಿ ರೇ, ಅದು ಪೇಜ್ನ ಸೈಜ್ ಐತ್ರಿ. ನಾವು ವ್ಯೂ ಕೇಳತ್ತೀನಿ ರೀ. ಪ್ರಿಂಟ್ ಲೇಔಟ್ ರೀ ಅದು ರೀ. ಪ್ರಿಂಟ್ ಲೇಔಟ್. ಈಗ ಇಲ್ಲಿ ಆಮೇಲೆ ಎಕ್ಸೆಲ್ಗೆ ಬಂದಾಗ್ರಿ ನಾರ್ಮಲ್ ಅಂತ ಇರ್ತೈತ್ರಿ. ಈಗ ಯಾವ್ದದ್ರಿ? ಇಲ್ಲಿ ನಾರ್ಮಲ್ ಅಂತಾನೆ ಅದ ರೀ. ನೆಕ್ಸ್ಟ್ ಈಗ ಇದು ನಾರ್ಮಲ್ ವ್ಯೂ ಅಂತ ಕರಿತೀವಿ ರೀ ಸರ್. ಇನ್ನು ಎರಡನೇ ಆಯ್ಕೆ ಅದ ರೀ ಸ್ಲೈಡ್ ಸಾರ್ಟರ್. SORT. ಸಾರ್ಟ್ ಅಂದ್ರೆ ರೀ ಯಾವುದಾದ್ರೂ ಒಂದು ಆರ್ಡರ್ ಲಿಸ್ಟ್ ಮಾಡ್ತೀವಿ. ಅಸೆಂಡಿಂಗ್ ಅರ ಇರ್ಬೋದು, ಡಿಸೆಂಡಿಂಗ್ ಅರ ಇರ್ಬೋದು ರೀ. ಸೊ ಅದರ ಹಾಗೆ ಮಾಡಲು ಇಲ್ಲಿ ಇರುವಂತಹ ಪ್ರಸ್ತುತ ಒಂದು ಸ್ಲೈಡ್ಗಳನ್ನು ಆರ್ಡರ್ ಲಿಸ್ಟ್ನಲ್ಲಿ ಸರ್ ಇದ್ರ ಏರಿಕೆ ಕ್ರಮ ಇಳಿಕೆ ಕ್ರಮ ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ ಇಲ್ಲ ರೀ. ಅಂದ್ರೆ ಅವ್ರು ಏನು ಹೇಳಿದಾರೆ ಅಂದ್ರೆ ಅದಕ್ಕೆ ರೀ ಸಾರ್ಟರ್. ಸುಮ್ಮನೆ ಒಂದನ್ನು ಸಾರ್ಟ್ ಮಾಡಿಡೋರಿ 1 2 3 4 ಈ ಥರ ಸಾರ್ಟಿಂಗ್ ಮಾಡಿಡಕ ಇದನ್ನು ಸಾರ್ಟರ್ ಅಂತ ಕರಿತೀವಿ. ಸೊ ಇನ್ನೊಂದು ನೋಡ್ರಿ, ಅದು ವರ್ಡ್ ಅದ, ಎಕ್ಸೆಲ್ ಅದ, ಪವರ್ ಪಾಯಿಂಟ್ ಅದ, ಅಥವಾ ಬೇರೆ ಬೇರೆ ಇನ್ನಿದ್ರು ಬೇರೆ ಬೇರೆ ಅಪ್ಲಿಕೇಶನ್ ಅದ. ಎಕ್ಸಾಂಪಲ್ ಫೋಟೋಶಾಪ್ ಅದ ರೀ. ವ್ಯೂ ಅಂದ್ರೆ ಒಂದೇ ನಮ್ಗೆ ಗೊತ್ತಿರ್ಬೇಕ್ರಿ, ಕಾಣೋದು ನೋಡೋದು ಅಂತ ಅರ್ಥ ರೀ. ನಾವು ಇಲ್ಲಿರುವ ಸ್ಲೈಡ್ಗಳನ್ನ ಹೆಂಗಂದ್ರೆ ಒಂದು ಸಾರ್ಟಿಂಗ್ದಾಗ ನೋಡ್ಬೇಕಂತೀವಿ ಅಂದ್ರೆ ಅದನ್ನೇ ಯಾವ್ದ್ರಿ ಸ್ಲೈಡ್ ಸಾರ್ಟರ್ ಅಂತ ಕರಿತೀವಿ. ಇನ್ನು ನೋಟ್ಸ್ ಪೇಜ್
ನೋಟ್ಸ್ ಪೇಜಿಗೆ ಬರೋಣಂತ್ರಿ, ಇದನ್ನ ಕ್ಲಿಕ್ ಮಾಡೋಣ ಅಂತ. ಈಗ ಮೊದಲನೆಯ ಪೇಜ್ ಅದ ರೀ, ಹೌದ್ರಾ? ಯಾವ್ದು ಹೇಳ್ರಿ? ಸ್ಲೈಡ್ ಅದ ರೀ, ಸಾರಿ. ಆ ಸ್ಲೈಡ್ಗೆ ಒಂದಿಷ್ಟು ಅದ್ರ ಬಗ್ಗೆ ಕುರಿತಾದಂಥ ಮಾಹಿತಿ ಬರೀದ್ರಿ. ಈಗ ಒಂದು ಎಕ್ಸಾಂಪಲ್ ನಾ ಹಿಂದೆ ಒಂದು ಪ್ರೆಸೆಂಟೇಷನ್ ತೋರಿಸಿದ್ದಲ್ಲ, ಒಂದು ಸೆಕೆಂಡ್ ನಿಮ್ಗೆ ಹೇಳ್ತೀನಿ ಅಂತ್ರಿ ರೀ. ಓಕೆ, ಯಾರಿಗಾದ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಯರ್ ಇದ್ರೇನ್ರಿ? ಸರ್ ಇದೇ ಜಗ್ಗಿ ಆಗ್ಯದ್ರಿ, ಅದೇ ಕಲೆ. ಓಕೆ, ಎಕ್ಸಾಂಪಲ್ಲು, ಹಾಂ, ಇಲ್ಲೊಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಅದ ರೀ, ಹೌದಾ? ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಾಗ ಬರ್ತಾರೆ ಇವೆಲ್ಲ ರೀ, ಅಲ್ಲಿ ಹಿಂಗೆ ಇರ್ತಾರೆ ಕ್ಲಾಸ್ಗಳೆಲ್ಲ. ಸೊ ಈಗೊಂದು ಇಮೇಜ್ ಅದ ರೀ, ಕ್ಲಿಯರ್ ಅದಾರೆ? ಈ ಇಮೇಜ್ ಅದ. ಈ ಇಮೇಜ್ ಏನಂತಂದ್ರೆ ಈಗ ಹೇಳ್ತಾನೆ ರೀ, ಪ್ರೆಡಿಕ್ಷನ್ ಅಂಡ್ ರಿಯಾಲಿಟಿ ಅಂತ ಹೇಳಿದ್ರೆ ಅಲ್ಲಿ ಕಾಂಪೊನೆಂಟ್ ಬರ್ತಾವ್ರಿ. ಸರ್ ಈ ಒಂದು ಇಮೇಜ್ ಬಗ್ಗೆ ಅಥವಾ ಈ ಒಂದು ಸ್ಲೈಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಅನ್ನೋದು ಬರೆದಿಡೋದ ರೀ. ಎಕ್ಸಾಂಪಲ್ ನಾವು ಕ್ಲಾಸ್ ಮಾಡಕತ್ತೀವಿ ಸರ್, ಇದು ಪ್ರೆಸೆಂಟೇಷನ್ ಎಲ್ಲ ಹೇಳ್ತೀವಿ. ಸೊ ನನಗೆ ಸ್ವಲ್ಪ ಇದ್ರ ಬಗ್ಗೆ ಏನೋ ಡೌಟ್ ಬಂದ ಸರ್, ಈಗ ಇದು ಎಕ್ಸಾಂಪಲಿಗೆ ಪ್ರೆಸೆಂಟೇಷನ್ ನಾನು ಮಾಡಿ ನಿಮ್ಗೆ ಕೊಟ್ಟಿನ ಅಂತ ಇಟ್ಕೊಳ್ಳೋಂತ. ನೀವು ಅದನ್ನು ಪ್ರಸ್ತುತಪಡಿಸೋ ಟೈಮ್ನಾಗ ಇದು ಏನು ಹೇಳಬೇಕಾಗಿತ್ತು ಅಥವಾ ಇದ್ರಾಗ ಯಾವ್ದಾರ ಪಾಯಿಂಟನ್ನು ನಾನು ಮೆನ್ಷನ್ ಮಾಡಬೇಕಾಗಿತ್ತಾ ಅಂತಂದಾಗ ನನಗೆ ಕನ್ಫ್ಯೂಷನ್ ಆಗ್ತದೆ. ಅಂತ ಸಂದರ್ಭದಾಗ ಏನು ಮಾಡ್ತಾರೆ ಸರ್, ಈ ಒಂದು ಸ್ಲೈಡ್ ಬಗ್ಗೆ ಒಂದಿಷ್ಟು ನೋಟ್ಸ್ ಬರ್ದೇವೆ ಅಂತ ಇಟ್ಕೊಂಡು, ಓ ಇದನ್ನ ಹಿಂಗೆ ಹೇಳಬೇಕು ಅಥವಾ ಇದಕ್ಕೆ ಇದ್ರಲ್ಲಿ ಸಂಬಂಧಪಟ್ಟಿದ್ದದ ಅಂತ ನಾವು ಹೇಳ್ದೇವೆ ಅಂತಂದ್ರೆ ಈ ಪ್ರೆಸೆಂಟೇಷನ್ ಅನ್ನ ಪ್ರಸ್ತುತಪಡಿಸಿಟ್ಟು ನಂಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ರೀ, ಸಪೋರ್ಟಿಂಗ್ ಅಂತ ಹೇಳ್ತೀವಿ. ಸೊ ಹಾಗೆ ಮಾಡುವಾಗ ಇದಕ್ಕೆ ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ನೋಟ್ಸ್ ಪೇಜಸ್ ಅಂತ ಕೊಡತ್ರಿ, ಇಲ್ಲಿ ಅದ್ರ ಬಗ್ಗೆ ಬರ್ದಿಡೋದ್ರಿ. ಈ ಪ್ರೆಸೆಂಟೇಷನ್ ಏನದ ರೀ, ಅಥವಾ ನಾ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ಗಳನ್ನ ಹೈಲೈಟ್ ಮಾಡಬೇಕು ಅಥವಾ ಯಾವ ವಿಷಯವನ್ನ ಇಲ್ಲಿ ಹೇಳ್ಬೇಕಾಗ್ಯದ ಅದ್ರ ಬಗ್ಗೆ ಒಂದಿಷ್ಟು ನೋಟ್ಸ್ ಬರ್ದಿಡೋದ್ರಿ, ಹೌದ್ರಾ ರೀ? ಸೊ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ರೀ, ಇಲ್ಲಿ ಬರುವಂತಹ ನೋಟ್ಸ್ ಪೇಜ್ ರೀ. ನೆಕ್ಸ್ಟ್ ಸಪೋಸ್ ಎಕ್ಸಾಮ್ದಾಗ ಕೇಳಿದ ಯಾವ್ದಾದ್ರು ಒಂದು ಸ್ಲೈಡ್ ನ ಕುರಿತಾದಂತ ನೋಟ್ಸ್ ಅನ್ನ ಬರಿಬೇಕಂದ್ರೆ ಸಿಂಪಲ್ ಅದ್ರಿ, ನೋಟ್ಸ್ ಪೇಜ್ ಏನದ್ರಿ. ಆಮೇಲೆ ಸ್ವಲ್ಪ ಅದ್ರಾಗೆ ಟ್ವಿಸ್ಟ್ ಮಾಡ್ದ ಅಂತ ಇಟ್ಕೊಂಡು, ನೋಟ್ಸ್ ಪೇಜ್ ಎನ್ನುವ ಪೇಜ್ ಯಾವ ವಿಧದ ಪೇಜ್ ಆಗ್ತದಂದ್ರ ಇದು ಪೋರ್ಟ್ರೈಟ್ ಆಗ್ತದ್ರಿ. ನಾವ್ ಯಾವಾಗಂದ್ರೆ ಇಲ್ಲಿ ಪವರ್ ಪಾಯಿಂಟ್ ನ ಪೇಜ್ ಸೆಟ್ಟಿಂಗ್ ಬಂದಾಗ ನೋಡಿದ್ದೇವೆ ನೋಡ್ರಿ, ನೆನಪದಾರ ಯಾರೀ? ಓಕೆ, ಇಲ್ಲಿ ಬಂದಾಗ ಎಲ್ಲಿ ಅಂದ್ರೆ ರೀ ಡಿಸೈನ್ಗೆ ಹೋಗಿದ್ದೇವಿ, ಇಲ್ಲಿ ಪೇಜ್ ಸೆಟಪ್ ಅಂತಿತ್ರಿ, ಇಲ್ಲಿ ಇತ್ತು ನೋಡ್ರಿ ಕರಿ ನೋಟ್ಸ್ ಹ್ಯಾಂಡ್ಸ್ ಔಟ್ ಅಂಡ್ ಔಟ್ಲೈನ್ ಎಲ್ಲ ಪೋರ್ಟ್ರೈಟ್ ನಾಗ ಇರ್ತಾವ್ರಿ, ಹೌದಾ ರೀ? ಒಂದಕ್ಕೊಂದು ಹಿಂಗ್ ಲಿಂಕ್ ಇರ್ತಾವ್ರಿ ಪೇಜಸ್ಗಳು. ಆದ್ರೆ ನಮ್ ಸ್ಲೈಡ್ ಯಾವ್ದ್ರಾಗ ಇರ್ಲತ್ತರಿ? ಲ್ಯಾಂಡ್ಸ್ಕೇಪ್ನಾಗ ಇರ್ಲತ್ತದ ನೋಡಿ. ಇಲ್ಲಿ ಇತ್ತಲ್ರಿ ನೋಟ್ಸ್ ಅಂತ, ನೋಟ್ಸ್ ನಾವು ಹೆಂಗ್ ಬರುತ್ತೆ ಈಗ? ಪೋರ್ಟ್ರೈಟ್ ರೀ. ಅದು ಚೆನ್ನಾಗಿ ನಾವು ಹ್ಯಾಂಡ್ಸ್ ಔಟ್, ಇದ್ರಾಗ ಹ್ಯಾಂಡ್ಸ್ ಔಟ್ ಅಂತ ಬರ್ತಾರೆ, ಅದು ತೊಗೊಂಡೇವ್ ಅಂದ್ರೂ ಪೋರ್ಟ್ರೈಟ್ ರೀ. ಏನು ಔಟ್ಲೈನ್ ತೊಗೊಂಡ್ರಿ ಅಂದ್ರೂ ಪೋರ್ಟ್ರೈಟ್ನಾಗೆ ಇರ್ತದ್ರಿ. ಸೊ ಇದ್ರ ಕ್ಲಿಯರ್ ಆಯ್ತ್ರಿ ಇದನ್ರಿ. ಈ ಆಯ್ಕೆ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಏನಾದ್ರೂ ಒಂದಿಷ್ಟು ನೋಟ್ಸ್ ಅನ್ನ ಬರ್ದಿಡೋದಂತ ಅರ್ಥ ರೀ. ನೆಕ್ಸ್ಟ್ ಇನ್ನ ಸ್ಲೈಡ್ ಶೋ ಗೊತ್ತದ್ರೆ? ಸ್ಲೈಡ್ ಶೋ ಅಂದ್ರೆ ರೀ ಏನಾಗ್ತದ್ರಿ? ಸ್ಲೈಡ್ ಶೋ ಅಂದ್ರೆ ಅಲ್ಲಿರುವಂತ ಎಲ್ಲಾ ಸ್ಲೈಡ್ಗಳು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೊಂದಾಗಿ ಬರಕ್ ಸ್ಟಾರ್ಟ್ ಆಗ್ತಾರೆ ಸರ್, ಹೌದಾ? ಅದಕ್ಕೆ ಬಳಸೋ ಶಾರ್ಟ್ಕಟ್ ಕೀ ರೀ F5 ರೀ. ಈಗ ನೋಡೋಣ ಅಂತ ಹಂಗೆ ಆಗ್ತೈತಲ್ರಿ. ಓಕೆ, ಚಲೋ ಬರ್ಲತ್ತ ಅಂತ ಅರ್ಥ ಆಯ್ತ್ರಿ. ನೆಕ್ಸ್ಟ್ ಇನ್ನು ಮುಂದಿನ್ರಿ ಈ ಕಡೆ ಬರೋಣಂತ್ರಿ. ಓಕೆ, ಇದು ಕ್ಲಿಯರ್ ಆಗ್ಯಾವ ಸರ್ ನಮಗೆ. ಸ್ಲೈಡ್ ಮಾಸ್ಟರ್. ಈ ಸ್ಲೈಡ್ ಮಾಸ್ಟರ್ ಅಂದ್ರೆ ರೀ ನಾವು ಈ ಹಿಂದೆ ಲೇಔಟ್ ಅಂತ ನೋಡಿದೀವ್ರಿ. ಲೇಔಟ್ ಅಂದ್ರೆ ರೀ ಯಾವ್ಯಾವ ಡಿಸೈನ್ ನಂಗೆ ಅದು ಪ್ರೆಸೆಂಟೇಷನ್ ಬೇಕ್ರಿ. ಎಕ್ಸಾಂಪಲ್ ಹಿಂಗೆ ಟೈಟಲ್ ಬೇಕು, ಸಬ್ ಟೈಟಲ್ ಬೇಕು, ಅಥವಾ ಅದ್ರಾಗ ಈ ತರ ಬೇಕು. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ರೀ ಈ MS Word ಒಂದು ಆಯ್ಕೆ ಐತ್ರಿ, ಆಯ್ಕೆ ನೀವು ಹೇಳ್ರಿ ನೋಡೋಣ ಅಂತ. ಮ್ಯಾಲೆ ಹೆಡ್ಡಿಂಗ್ ಅಂತ ಬರಿತಿದ್ದೀವಿ, ತೆಳಗೆ ಸಬ್ ಹೆಡ್ಡಿಂಗ್ ಅಂತ ಹಾಕ್ತಿದೀವಿ, ತಂತಾನೆ ಬರ್ತಿತ್ತದು. ಆಮೇಲೆ ಯಾಕಡೆ ಪೇಜ್ ನಂಬರ್ಸ್ಗಳು ಬರ್ತೀವ್ರಿ, ಯಾವ ಆಯ್ಕೆ ಅಂತ ನನಗೆ ನೆನಪಿಲ್ಲ. ಎಕ್ಸಾಂಪಲ್ ನಮ್ಮ ಪುಸ್ತಕದಾಗಿರುವಂತ ಇಂಡೆಕ್ಸ್ ತರ ಬರ್ತಿತ್ರಿ. ಯಾವ್ದು ಒಂದು ಸಿಲೆಬಸ್ ಅಥವಾ ಯಾವ ಟಾಪಿಕ್ ಯಾವ ಪೇಜ್ ಮೇಲೆ ಅದು ನೋಡ್ಬೇಕಂದ್ರೆ ಅದು ಪೇಜ್ ನಂಬರ್ ಜೊತೆ ಕಾಣ್ತಿತ್ರಿ. ಯಾವ ಆಯ್ಕೆ ರೀ? ಹೆಡರ್ ಅಂಡ್ ಫುಟರ್ ಅಲ್ಲ, ಮೊದಲನೇ ಇಂಡೆಕ್ಸ್ ಅಂತ ಬರ್ತಲ್ರಿ ಪೇಜ್ನಾಗ, ಪರಿವಿಡಿನಿ ಅಥವಾ ಏನಂತ ಕರಿತೀವಲ್ರಿ. ಈ ಕಡೆ ಟೈಟಲ್ ಇರ್ತಾವ, ಎಷ್ಟನೇ ಪೇಜ್ನಾಗ ಅದಂತ ನೋಡ್ತೀವಲ್ರಿ. ಯಾವದ್ರಿ? ಕಂಟೆಂಟ್ಸ್, ಟೇಬಲ್ ಅಂಡ್ ಕಂಟೆಂಟ್ಸ್, ಹೌದಲ್ರಿ? ಆ ಕಂಟೆಂಟ್ಸ್ ನ ಬರ್ತದೆ ಸೇಮ್ ಅದ್ರ ಹಂಗೇನೆ. ಇದು ಮ್ಯಾಲಿಂದ ಟೈಟಲ್ ರೀ, ಅದ್ರ ತೆಳಗೆ ಬರುವಂತವೆಲ್ಲ ಸಬ್ ಟೈಟಲ್ ತರ ರೀ. ಇನ್ನೊಂದು ಹೇಳ್ತಾರ್ರಿ DBMS ನ ಬರ್ತಾ ಬಿಡ್ರಿ, ಅದು ನಿಮ್ಗೆ ಗೊತ್ತಿರಂಗಿಲ್ಲ, ಕೆಲವೊಬ್ರಿಗೆ ಯಾರು ಕೇಳಿರೋ ಗೊತ್ತಿಲ್ಲ. ಒಂದು ಟ್ರೀ ಅಂತ ಬರ್ತದೆ, TREE ಟ್ರೀ. ಟ್ರೀ ಅಂದ್ರೆ ಇವು ಗಿಡಗಳಲ್ರಿ, ಹೌದ್ರಾ ರೀ? ಅಲ್ಲಿ ಒಂದು ಮೇನ್ ಇರ್ತದ್ರಿ, ಅದಕ್ಕ ಪೇರೆಂಟ್ ಅಂತ ಕರಿತಾರ್ರಿ, ಅದ್ರ ತೆಳಗೆ ಬರೋವೆಲ್ಲ ಚಿಲ್ಡ್ರನ್ ಅಂತ ಕರಿತಾರ್ರಿ. ಅಂದ್ರೆ ಅದ ಮೇನ್ ಪೇರೆಂಟ್ ಅಂದ್ರೆ ಏನ್ರಿ? ಅದಕ್ಕೆ ಸಂಬಂಧಪಟ್ಟಿರುವಂತ ಮುಖ್ಯವಾಗಿರುವಂತ ಕಾರ್ಯನಿರ್ವಹಿಸೋ ಒಂದು ಎಕ್ಸಾಂಪಲ್ ಅದ್ರಾಗ ಏನಂತ ಕರಿತೀವಿ? ಕ್ವೈರಿ ಅಂತ ಕರಿತೀವಿ. ಅದ್ರ ತೆಳಗೆಲ್ಲ ಬಳಕೆ ಮಾಡೋಕೆಲ್ಲ ಎಲಿಮೆಂಟ್, ಅದಕ್ಕೆ ನಾವು ಚೈಲ್ಡ್ ಅಂತ ಕರಿತೀವಿ. ಹಂಗೆ ಮಾಡಕ್ ಇದನ್ನ ಯಾವ್ದಂದ್ರೆ ಇದು ಆಯ್ಕೆ ರೀ. ಸರ್ ಇದೆಲ್ಲ ಓಕೆ ರೀ, ಏನೇ ಹಾಕಿರ್ಲಾಕ, ಚೈಲ್ಡ್ ಹಾಕಿರ್ಲಾಕ, ಪೇರೆಂಟ್ ಹಾಕಿರ್ಲಾಕ, ಟ್ರೀ ಹಾಕಿರ್ಲಾಕ, ಮನಿ ಹಾಕಿರ್ಲಾಕ್ರಿ. ಆದ್ರೆ ಇದು ಎದಕ್ ಬರ್ತದೆ ಅದನ್ನ ಹೇಳ್ರಿ ಫಸ್ಟ್, ಹೌದಲ್ರಿ?
ಸೊ ಯಾವ್ದಾದ್ರು ಒಂದು ಸ್ಲೈಡ್ ಅನ್ರಿ ಅಥವಾ ಒಂದು ವಿಷಯವನ್ನ ಟೈಟಲ್ ಅಂಡ್ ಸಬ್ ಟೈಟಲ್ ಆಗಿ ಮಾಡಾಕ್ರಿ. ಇದ್ರ ಮೇನ್ ಉದ್ದೇಶ ಎಷ್ಟಂದ್ರೆ ರೀ, ಒಂದು ಟೈಟಲ್ ಸ್ಲೈಡ್ ರೀ, ಅದ್ರ ಒಳಗಡೆ ಬರುವಂತವೆಲ್ಲ ಸಬ್ ಟೈಟಲ್ ರೀ. ಅದಕ್ಕೆ ಮಾಡೋಕ್ಕೋಸ್ಕರ ಯಾವ್ದು ಆಯ್ಕೆ ಮಾಡ್ತೀವಿ ಅಂತಂದ್ರೆ ರೀ, ಇಲ್ಲಿರುವಂತಹ ಯಾವ ಆಯ್ಕೆ ರೀ, ಇದು ಸ್ಲೈಡ್ ಮಾಸ್ಟರ್. ಹೌದ್ರಾ ರೀ? ನೆಕ್ಸ್ಟ್ ಇನ್ನು ಹ್ಯಾಂಡ್ ಔಟ್ ಮಾಸ್ಟರ್ ರೀ. ಇದನ್ನಂದ್ರೆ ಏನ್ರಿ ಅಂದ್ರೆ ಆ ಸ್ಲೈಡ್ಗಳನ್ನ ಒಂದು ಶಿಸ್ತುಬದ್ಧವಾಗಿ ಎಕ್ಸಾಂಪಲ್ 1 2 3 4 ಈ ತರ ರೀ, ಈ ತರ ಕೂಡ್ಸಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ ಸರ್. ಸರ್ ಇದೆಲ್ಲ ಆಯ್ಕೆ ಅದಕ್ಕಂದ್ರೆ ಸುಮ್ಮನೆ ನೋಡಕ್ರಿ ಸರ್, ಇದನ್ನ ಸ್ಲೈಡ್ಸ್ಗಳನ್ನ ಒಂದೊಂದು ಬೇರೆ ಬೇರೆ ಡಿಸೈನ್ ಮಾಡಿ ನೋಡೋದಷ್ಟೇ ರೀ. ಹೌದ್ರಾ ರೀ? ನೆಕ್ಸ್ಟ್ ಇದ್ರಾಗ ಯಾವ್ಯಾವ ಇಂಪಾರ್ಟೆಂಟ್ ಅವ ನಾನು ನಿಮ್ಗೆ ಜಾಸ್ತಿ ಹೇಳ್ತಿರ್ತೀನಿ, ಅವು ಬರ್ಲಾರ್ದು ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದ್ರಿ. ಇನ್ನು ನೋಟ್ಸ್ ಮಾಸ್ಟರ್, ಈಗ ಇಲ್ಲಿ ಕಲ್ತೇವಿ ಸ್ಲೈಡ್ ಮಾಸ್ಟರ್ ಅಂತ. ಇನ್ನು ನೋಟ್ಸ್ ಮಾಸ್ಟರ್ ಅಂದ್ರ ಅಲ್ಲಿ ಬರುವಂತ ಪ್ರತಿಯೊಂದು ಎಲಿಮೆಂಟ್ ಗುರಿ, ಒಂದನೇ ಸ್ಲೈಡ್ ಟೈಟಲ್ ಸ್ಲೈಡ್ ಅದ ಸರ್, ಅದ್ರ ಒಂದು 4 ಪಾಯಿಂಟ್ ಹಾಕಿರಿ, ಇದೇ ತರ ನೋಡ್ರಿ. ಮ್ಯಾಲಿಂಗ್ ಹೆಡ್ಡಿಂಗ್ ಫಸ್ಟ್ ಮ್ಯಾಲ್ ಬಂದಿರುತ್ತೆ, ಸ್ವಲ್ಪ ಕೊನಿಕ್ ಬಂದವ್ರಿ. 2ನೇ ಹೆಡ್ಡಿಂಗ್ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗ್ಯದ್ರಿ. 3ನೇ ಹೆಡ್ಡಿಂಗ್ ಅದಕ್ಕಿಂತ ಮುಂದಕ್ಕೆ ಹೋಗ್ಯದ್ರಿ. ಆ ಪ್ರತಿಯೊಂದು ಹೆಡ್ಡಿಂಗ್ ಬಗ್ಗೆನ ಬರ್ದಿಡ್ಬೇಕಾಗಿತ್ತಂದ್ರೆ ಇಲ್ಲಿ ಬರುವಂತ ಆಯ್ಕೆ ರೀ, ಇದನ್ನೇ ಸ್ಲೈಡ್ ಮಾಸ್ಟರ್ ನೋಟ್ಸ್ ಅಂತ ಕರಿತೀವಿ. ಹೌದ್ರಾ ರೀ? ಸೊ ಇದ್ರದ್ದು ಅಷ್ಟು ಇಂಪಾರ್ಟೆಂಟ್, ಒಂದ್ಸಲ ಸುಮ್ಮನೆ ಗೊತ್ತಿರ್ಬೇಕು ಅನ್ನೋದಕ್ಕೆ ರೀ ಇವೆಲ್ಲ ರೀ. ಹೌದ್ರಾ ರೀ? ಈ ಕಡೆ ಬರೋ ಅಷ್ಟು ಇಂಪಾರ್ಟೆಂಟ್ ಇರಂಗಿಲ್ರಿ. ನೆಕ್ಸ್ಟ್ ಇದು ಕ್ಲಿಯರ್ ಅದಾರೆ ರೀ? ಇದು ಎಷ್ಟು ತಿಳಿದ್ರು ಅಷ್ಟಿದ್ರು ಸಾಕ್ರಿ. ಇನ್ನು ರೂಲರ್ ರೀ. ಈ ರೂಲರ್ ಅಂತ ಅನ್ನೋದು ಏನಾಗ್ತೈತೆ ಅಂದ್ರೆ ರೀ, MS ವರ್ಡ್ನಾಗ ರೂಲರ್ ಏನಾಗಿತ್ತು ರೀ? ರೂಲರ್ ಇತ್ರಿ ಅಲ್ಲಿ? ಹಂಗೆ ಮಾಡ್ಬೇಡ್ರಿ, ಇತ್ರಿ ಅಲ್ಲಿನೂ ರೀ. ಹೌದ್ರಾ ರೀ? ಅದೇ ಯಾವ್ದಂದ್ರೆ ರೀ, ಇಲ್ಲಿ ಬರುವಂತಹ ಈ ಸ್ಕೇಲ್ ರೀ. ಹೌದ್ರಾ ರೀ? ಈಗ ಇದನ್ನ ಬೇಕು ಬೇಡ ಅಂತ ಅನ್ನೋದ್ರಿ ಇದು. ಹೌದ್ರಾ? ನೆಕ್ಸ್ಟ್ ಇನ್ನು ಗೈಡ್ ಲೈನ್ಸ್ ಅಂತಿತ್ತೇನ್ರಿ ಇಲ್ಲಿ? ಇದು ಇರ್ಲಿಲ್ರಿ ಸರ್. ಏನಿತ್ರಿ? ಎಕ್ಸೆಲ್ನಾಗ ಇತ್ರಿ, MS ವರ್ಡ್ನಾಗ ಇರ್ಲಿಲ್ರಿ? ಅಲ್ಲಿನೂ ಇತ್ರಿ ಗೈಡ್ ಲೈನ್ಸ್ ಅಂತ್ರಿ. ಹಿಂಗ X ಆಕ್ಸಿಸ್ Y ಆಕ್ಸಿಸ್ ಅಂತ್ರಿ. ಏನ್ ಸರ್ ನೀವು ಎಷ್ಟು ಸುಳ್ಳು ಹೇಳ್ತೀರಿ ಅಂದ್ರೆ ಇಲ್ಲಿ ಬರೋಣ ಅಂತ್ರಿ ನಾವು ವ್ಯೂನಾಗ್ರಿ. ಹೌದ್ರಾ ರೀ? ಇಲ್ಲಿ ರೂಲರ್ ಅದ ರೀ, ಗೈಡ್ ಲೈನ್ಸ್ ಅಂತ ಅದಾರ ರೀ. ಹ್ಞೂನ್ರಿ, ಅಲ್ಲಿನೂ ಹಂಗೆ ಬಂದ ನೋಡ್ರಿ ಸರ್. ಇಷ್ಟೇ ವ್ಯತ್ಯಾಸ ಏನಂದ್ರೆ ಕರೆಕ್ಟ್ ಆಗಿ ಇಲ್ಲಿ ನಮ್ಗೆ ಸಾಲಿಡ್ ಲೈನ್ಗಳು ಕಾಣಕತ್ತಾವ್ರಿ, ಇಲ್ಲಿ ಅಂದ್ರೆ ಸ್ವಲ್ಪ ಡಾಟ್ ಡಾಟ್ ಕಾಣ್ತಾವ್ರಿ. ಅಷ್ಟೇ ವ್ಯತ್ಯಾಸ ರೀ, ಇಷ್ಟೇ ವ್ಯತ್ಯಾಸ. ಕ್ಲಿಯರ್ ಅದಾರ ರೀ? ನೆಕ್ಸ್ಟ್ ಎಲ್ಲ ಕಡೆ ಬರ್ತಾವ್ರಿ ಇವು. ನೆಕ್ಸ್ಟ್ ಬೇಕಾಗಿಲ್ಲ ಸರ್ ಅಂತ ತೆಗಿಬೋದ್ರಿ ಇದನ್ನ ಅಷ್ಟೇ. ಇನ್ನ ಜೂಮ್, ಪವರ್ ಪಾಯಿಂಟ್ನ ಅತಿ ಕಡಿಮೆ ಜೂಮ್ 10% ಸರ್. ಅತಿ ಹೆಚ್ಚಿನ ಜೂಮ್ ರೀ 400 ರೇ 500 ರೇ. ನೆಕ್ಸ್ಟ್ ಆಮೇಲೆ ರೀ ಇನ್ನ ಫಿಟ್ ಟು ವಿಂಡೋ. ವಿಂಡೋ ಅಂದ್ರೆ ಇಲ್ಲಿ ನಮ್ಗೆ ಕಾಣೋದಕ್ಕೆಲ್ಲದಕ್ಕೆ ನಾವು ವಿಂಡೋ ಅಂತ ಕರಿತೀವಿ ರೀ. ಅದಕ್ಕೆ ಅದು ಸೆಟ್ ಆಗಬೇಕು, ಫಿಟ್ ಆಗಬೇಕು, ಕ್ಲಿಕ್ ಮಾಡೋದು. ಈಗ ಸದ್ಯ ನಮ್ಗೆ ಕರೆಕ್ಟ್ ಅದ ಸರ್, ಅದಕ್ಕಾಗಿ ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ ಸರ್. ಇದಕ್ಕಿನ್ನ ಕಡಿಮೆ ಆಗ್ಯದ್ರಿ ಸರ್. ಈಗ ಫಿಟ್ ಟು ವಿಂಡೋ ಅಂತ ಕ್ಲಿಕ್ ಮಾಡ್ರಿ, ಈಗ ಕರೆಕ್ಟಾಗಿ ಸೆಟ್ ಆಗ್ತದೆ ರೀ. ಅಂದ್ರೆ ಆ ಪ್ರೆಸೆಂಟೇಷನ್ ಓಪನ್ ಮಾಡಿದಾಗ ಆ ವಿಂಡೋ ಬೇಕಂದ್ರೆ ಸೈಡಿಗೆ ನನಗೆ ಸ್ಲೈಡ್ ಶಾರ್ಟರ್ಗಳು ಅಂದ್ರೆ ಈ ಕಡೆ ಪ್ಯಾನ್ ಬೇಕ್ರಿ, ನನಗೆ ಇಮೇಜ್ನ ಕರೆಕ್ಟಾಗಿ ಕಾಣಬೇಕಾದ್ರೆ ಕ್ಯಾನ್ವಾಸ್ ವರ್ಕ್ ಮಾಡುವಂಥ ಕ್ಯಾನ್ವಾಸ್ ಕರೆಕ್ಟಾಗಿ ಕಾಣಬೇಕಂದ್ರೆ ರೀ ಫಿಟ್ ಟು ವಿಂಡೋ ಅಂತ ಕರಿತೀವಿ ರೀ. ನೆಕ್ಸ್ಟ್ ಇನ್ನ ಇದ್ರಾಗ ಇನ್ನೂ ಒಂದು ಆಯ್ಕೆ ಅದ ರೀ, ಇಲ್ಲಿ ಬರ್ರಿ ಕಲರ್ ಅಂತದ. ಈಗ ಎಕ್ಸಾಂಪಲ್ ನಾವು ಕಂಪ್ಯೂಟರ್ನ ಕಲರನ್ನ ಬಳಕೆ ಮಾಡ್ತೀವಿ. ಕಂಪ್ಯೂಟರ್ನಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ನ ಕಲರ್ ಕೋಡಿಂಗ್ ಸ್ಟಾರ್ಟ್ ಆಗಿರೋದು ಯಾವ ಒಂದು ಕೋಡಿಂಗ್ ನಿಂದ್ರಿ? ಎಷ್ಟು ಕೋಡ್ ಇದ್ದವ್ರಿ ಅವಾಗ? ಕಲರ್ ಎಷ್ಟು ಬರ್ತಾವ್ರಿ? ಮಾನಿಟರ್ ಕಲರ್ಗಳಾದ್ರೆ ಎಷ್ಟು ಬರ್ತಾವ್ರಿ? 3 ರೀ ಅಥವಾ 4 ರೀ. ಯಾವ್ಯಾವ್ರಿ? RGB ರೀ. ಹೌದಲ್ರಿ? ರೆಡ್ ಗ್ರೀನ್ ಬ್ಲೂ ರೀ. ಇನ್ನೊಂದ್ರಿ CMYK ರೀ. ಅದನ್ನ ವಿಸ್ತರಿಸಿ ಬರದಾಗ್ರಿ ಸಿಯಾನೋ, ಮೆಜೆಂಟಾ, ಯೆಲ್ಲೋ, ಕೀ ಬ್ಲ್ಯಾಕ್ ಅಥವಾ ಬ್ಲ್ಯಾಕ್ ಅಂತ ಕರಿತೀವಿ. ಓಕೆ. ಸೊ ಈಗ ಇಲ್ಲಿರುವಂಥದ್ದು ನಮ್ದು ಮೊಬೈಲ್ನಾಗೂ ಈಗ ಗೊತ್ತಲ್ಲತ್ತವ್ರಿ ಫೋಟೋಗಳು ಗ್ರೇ ಸ್ಕೇಲ್ ಅಂತ ಬರ್ತಾನೆ. ಮಾಡಿರಿ ಯಾರಾದ್ರೂ ಗ್ರೇ ಸ್ಕೇಲ್ನಾಗ ರೀ? ಯಾರ್ಯಾರು ಇಮೇಜ್ ಎಡಿಟಿಂಗ್ ಮಾಡ್ತಿರ್ತೀರಿ ಅವ್ರು ಗ್ರೇ ಸ್ಕೇಲ್ ಅಂತ ನೋಡಿರ್ತೀರಿ. ಅಂದ್ರೆ ಅದು ಸಂಪೂರ್ಣವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಂಗಿಲ್ರಿ, ಸ್ವಲ್ಪ ಎಲ್ಲೆಲ್ಲಿ ಬ್ಲ್ಯಾಕ್ ಅದಲ್ಲಿ ಗ್ರೇ ಆಗ್ತಿರ್ತಾರಿ. ಈ ತರ ರೀ, ಇದು ಗ್ರೇ ಸ್ಕೇಲ್ ಅಂತ ಕರಿತೀವಿ ಸರ್. ಅದು ತಗೊಳ್ರಿ ನೋಡಮ್ರಿ. ಇನ್ನೊಂದು ಯಾವ್ದು ರೀ? ಪ್ಯೂರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಬರ್ತದೆ ಇದ್ರಾಗ. ಇಲ್ಲ ಅದ ನೋಡ್ರಿ, ಪ್ಯೂರ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅದಕ್ಕೆ ವ್ಯತ್ಯಾಸ ಸರ್. ಏನು ಚೇಂಜಸ್ ಅಂತೂ ಅನ್ಸಿಲ್ರಿ ಸರ್ ನಮಗೆ. ಹೌದ್ರಾ ರೀ? ನಮಗಿಲ್ಲಿ ಚೇಂಜಸ್ ಅನಿಸ್ತದೋ ಬಿಡ್ತದ್ರಿ, ಆದ್ರೆ ಆ ಒಂದು ಕಂಪ್ಯೂಟರ್ನ ಪಿಕ್ಸೆಲ್ನಲ್ಲಿ ಚೇಂಜಸ್ ಇರ್ತಾವ್ರಿ. ಎಲ್ಲಿ ಬ್ಲ್ಯಾಕ್ ಇರ್ತದೆ ಎಕ್ಯುರೇಟ್ ಬ್ಲ್ಯಾಕ್ ಅದ ಅಲ್ಲಿ ಕಂಪ್ಲೀಟ್ ಆಗಿ ಪ್ಯೂರ್ಲಿ ಬ್ಲ್ಯಾಕ್ ಆಗಿರ್ತದೆ. ಎಲ್ಲಿ ವೈಟ್ ಅದ ಪ್ಯೂರ್ಲಿ ವೈಟ್ ಆಗಿರ್ತದೆ. ಇನ್ನು ಗ್ರೇ ಸ್ಕೇಲ್ ಅಂತ ಗ್ರೇ ಅಂತಂದ್ರೆ ರೀ, ಈ ಎಕ್ಸಾಂಪಲ್ ಈ ತರ ಬರೋದಕ್ಕೆಲ್ಲ ಗ್ರೇ ಅಂತ ಕರಿತೀರಿ. ಹೌದ್ರೆ ಸ್ವಲ್ಪ ಲೈಟ್ ಆಗಿರ್ತದೆ ನೋಡ್ರಿ. ಹೌದಾ? ಆ ಗ್ರೇ ಸ್ಕೇಲ್ ಅಂತಂದ್ರೆ ಸ್ವಲ್ಪ ಇಮೇಜ್ ಏನತ್ತ ಅಷ್ಟು ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಅಂಡ್ ವೈಟ್ ಇರಂಗಿಲ್ರಿ, ಲೈಟ್ ಬ್ಲ್ಯಾಕ್ ಅಂಡ್ ವೈಟ್ ಇರ್ತದೆ ರೀ. ಅದೇ ಗ್ರೇ ಸ್ಕೇಲ್ ರೀ. ಇದು ಯಾವ್ದು ಎಕ್ಸಾಮ್ದಾಗ ಕೇಳಿರೋ ಗೊತ್ತಿಲ್ಲ, ಒಂದ್ಸಲ ಇದು ಆಪ್ಷನ್ ಕೇಳಿದ್ರು. ಏನಂತಂದ್ರೆ ರೀ, ಪ್ರಸ್ತುತ ಪ್ರೆಸೆಂಟೇಷನ್ ಅನ್ನ ಕಲರ್ ಗ್ರೇನಲ್ಲಿ ಮಾಡೋಳು ಯಾವ್ದಂದ್ರೆ ಗ್ರೇ ಸ್ಕೇಲ್ ಎನ್ನುವ ಆಯ್ಕೆ ಅಂತ ಒಂದ್ಸಲ ಬಂದಿತ್ರಿ. ಅದು ಯಾವ ಎಕ್ಸಾಮ್ ಅಂತ ಗೊತ್ತಿಲ್ಲ, ಒಂದೇ ಟೈಮ್ ನೋಡಿ ನಾ ಕ್ವಶನ್ ರೀ.
ನೆಕ್ಸ್ಟ್ ಇದು ಮುಗೀತು. ಇನ್ನು ನೀವು ವಿಂಡೋ ರೀ, ಇದೇ ವಿಂಡೋವನ್ನ ಎಮ್ ಎಸ್ ವರ್ಡ್ನಾಗ ನಾವು ಹ್ಯಾಂಗ್ ಮಾಡಿವಿ ಅದರ ಹಂಗೆ ರೀ ಇದನ್ನು ವಿಂಡೋ ಬೇರೆ ಬೇರೆ ವಿಂಡೋ ಮಾಡಿ ನೋಡಿದ್ರೆ ಅಷ್ಟೇ ರೀ. ಈಗ ಎಕ್ಸಾಂಪಲ್ ಇಲ್ಲಿ ಬಂದ್ರೆ ನೋಡ್ರಿ ಎರಡು ಅದಾವ ರೀ, ಇಂಟ್ರೊಡಕ್ಷನ್ ಇವ್ಯಾಲ್ಯೂಯೇಷನ್ ಎರಡು ಒಂದೇ ರೀ. ಹಂಗಂದ್ರೆ ಎರಡು ಚೇಂಜ್ ಏನಿಲ್ರಿ ಸರ್. ಎಕ್ಸಾಂಪಲ್ ಈಗ ಇದಕ್ಕೆ ನಾನು ಒಂದಕ್ಕೆ ಕ್ಲಿಕ್ ಮಾಡಿ ಇದಕ್ಕೆ ಏನಾದರೂ ಒಂದು ಸ್ವಲ್ಪ ನಾ ಕಲರ್ ಚೇಂಜ್ ಮಾಡಿ ಅಂತ ಇಟ್ಕೊಳ್ಳೋಣ ಸರ್. ಈಗ ಬ್ರೈಟ್ನೆಸ್ ಕೊಡ್ತೀನಿ, ಫುಲ್ ಈ ಥರ ಕೊಡ್ತೀನಿ ಸರ್. ಈ ಒಂದು ಪ್ರೆಸೆಂಟೇಷನ್ದಾಗ ಹೋಗಿ ನೋಡ್ರಿ ಏನಾಗಿರ್ತದೆ ರೀ, ಇಲ್ಲೂ ಅದೇ ಆಗಿರ್ತದೆ ರೀ. ಅಂದ್ರೆ ನಾವು ಎಮ್ ಎಸ್ ವರ್ಡ್ನಾಗ ಈ ಹಿಂದೆ ಮಾಡಿದ್ದೇವೆ ನೆನಪದ ರೀ, ಏನಂತ ಇಲ್ಲಿ ಜಸ್ಟ್ ಅದೇ ಒಂದು ಫೈಲನ್ನು ಬೇರೆ ಬೇರೆ ವಿಂಡೋದಾಗ ಕಾಣ್ತದೆ ರೀ ಅಷ್ಟೇ ರೀ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ್ರಿ. ಓಕೆ, ಅರೇಂಜ್ ಆಲ್, ಆ ಎಲ್ಲಾ ವಿಂಡೋಗಳು ಅರೇಂಜ್ ಆಗ್ಬೇಕ್ರಿ ಈ ತರ. ಇದು ಒಂದನೇದ್ರಿ, ಎರಡನೇದ್ರಿ ಸರ್. ಮತ್ತೆ ಇದು ರೀ, ಇದು ನಾವು ಮುಂಚೆ ಓಪನ್ ಮಾಡಿದ್ವಲ್ರಿ, ಅಂದ್ರೆ ಪವರ್ ಪಾಯಿಂಟ್ ನಾಗಿರುವಂತ ಎಲ್ಲಾ ವಿಂಡೋಗಳು ಒಂಥರ ಸೆಟ್ ಆಗಿ ಕಾಣ್ತಾವೆ. ನೀವು ಯಾವ ವಿಂಡೋಗೆ ಬೇಕಾದ್ರೂ ಹೋಗ್ಬೋದ್ರಿ ಇದನ್ನ. ನೆಕ್ಸ್ಟ್ ಇದನ್ನೆಲ್ಲ ಕ್ಯಾಸ್ಕೇಡ್ ಅಂತಂದ್ರೆ ಇದು ಸಹ ಒಂದು ವಿಧದ ವ್ಯೂ ಅಂತಾನೆ ಕರಿತೀವ್ರಿ. ಇದನ್ನ ಹಿಂಗ್ ಬಂದಿರ್ತಾರೆ, ವರ್ಟಿಕಲ್ ಹಾರಿಜೆಂಟಲ್ ಅಂತ ಕರಿತೀರಲ್ರಿ. ಒಂದ್ರ ಪಕ್ಕ ಒಂದು ಬೇಕಾಗಿತ್ತಂದ್ರೆ ಮ್ಯಾಲಿಂದ ಆಯ್ಕೆ ರೀ, ಅರೇಂಜ್ ಆಲ್ನ ಬರ್ತದೆ. ಇನ್ನು ಕ್ಯಾಸ್ಕೇಡ್ ಅಂದ್ರೆ 1 by 1 ಈ ತರ, ಮ್ಯಾಲಿಂದ್ರಿ, ಎರಡನೇದ್ರಿ, ಮೂರನೇದ್ರಿ ಈ ತರ ರೀ. ನೆಕ್ಸ್ಟ್, ಸೊ ಇದಿಷ್ಟು ಇದ್ರಾಗ ಇಂಪಾರ್ಟೆಂಟ್ ರೀ. ಇನ್ನ ಇದನ್ನ ಬಿಟ್ರೆ, ಹೌದ್ರಾ ರೀ, ಇದನ್ನ ಬಿಟ್ರೆ ಯಾವುದು ಇಂಪಾರ್ಟೆಂಟ್ ಇಲ್ರಿ ಇದ್ರಾಗ. ಇನ್ನ ಸ್ಪ್ಲಿಟ್ ಅಂತಂದ್ರೆ ಏನಿಲ್ರಿ, ಅದನ್ನ ಡಿವೈಡ್ ಮಾಡಿ ತೋರಿಸ್ತದ. ಆ ಸ್ಪ್ಲಿಟ್ಟಿಂಗ್ ಏನು ಕೇಳಲ್ಲ ಇದ್ರಾಗ, ಬಿಟ್ಬೇಡ ಅಂತ್ರಿ. ಕ್ಲಿಯರ್ ಅದ್ರ ಇದ್ರಾಗ ರೀ. ಇದ್ರಾಗ ಒಂದಿಷ್ಟು ಇಂಪಾರ್ಟೆಂಟ್ ನಾನು ನಿಮ್ಗೆ ಬರೆಸ್ತೀನಿ ರೀ, ಅಷ್ಟು ಬರ್ಕೊಂಬಿಡ್ರಿ. ಸ್ಟಾರ್ಟ್ ಮಾಡೋಣ್ರ ರೀ. ವ್ಯೂ ಅಂತ ಬರೀರಿ ಮ್ಯಾಲ್ರಿ. ವ್ಯೂ ಹೌದ್ರಾ ರೀ. ಅದ್ರಾಗ ಮೊದಲನೇದ್ರಿ ನಾರ್ಮಲ್ ಅಂತ ಆಯ್ತು ನೋಡ್ರಿ. ನಾರ್ಮಲ್ ಅಂತ ಮೊದಲನೇ ಆಯ್ಕೆ ರೀ. ಅದ್ರ ಬಗ್ಗೆ ಬರೆಯೋಣ್ರಿ ರೀ. ಮೊದಲು ಅದ್ರ ಬಗ್ಗೆ ಬರೀರಿ. ಸ್ಲೈಡ್ ಸಾರ್ಟರ್ ಇದು ಎರಡನೇ ಆಯ್ಕೆ ರೀ, ಆಮೇಲೆ ಬರೆಸ್ತೀನಿ ಅಂತ ನೀವು. ಓಕೆ, ಮೊದಲನೇದ್ರಿ ನಾರ್ಮಲ್. ಒಂದು ವರ್ಡ್ನಾಗ ಬರ್ಕೊಂಡ್ಬಿಡೋಣ, ಸೆಂಟೆನ್ಸ್ನ ಬರೆಯೋಣ್ರ ರೀ. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಡಿಫಾಲ್ಟ್ ವ್ಯೂ ಯಾವ್ದಾಗಿರ್ತದೆ ರೀ? ನಾರ್ಮಲ್ ಆಗಿದೆ. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಡಿಫಾಲ್ಟ್ ವ್ಯೂ ನಾರ್ಮಲ್ ಆಗಿದೆ. ನೆಕ್ಸ್ಟ್ ರೀ, ಎರಡನೇ ಪ್ರಶ್ನೆ ರೀ. ಸ್ಲೈಡ್ ಸಾರ್ಟರ್ SORTER, ಸ್ಲೈಡ್ ಸಾರ್ಟರ್. ಪ್ರಸ್ತುತ ಪ್ರೆಸೆಂಟೇಷನ್ನಲ್ಲಿನ ಎಲ್ಲ ಸ್ಲೈಡ್ಗಳನ್ನು ಸಾರ್ಟಿಂಗ್ ಅಂದ್ರೆ ನಮ್ಗೆ ಗೊತ್ತಿರ್ಬೇಕ್ರಿ. ಸಾರ್ಟಿಂಗ್ ಮಾಡಲು ಸಾರ್ಟಿಂಗ್ ಅಂದ್ರೆ ಗೊತ್ತದಲ್ರಿ ನಮಗ್ರಿ. ಏರಿಕೆ ಕ್ರಮ ಅಥವಾ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ನಲ್ಲಿ. ನೆಕ್ಸ್ಟ್, ಸಾರ್ಟಿಂಗ್ ಮಾಡಲು ಅಷ್ಟೇ ರೀ, ಅದ್ರ ಬಗ್ಗೆ ಜಾಸ್ತಿ ಅನ್ಬೇಡ್ರಿ. ನೋಟ್ಸ್ ಪೇಜ್ ಪ್ರೆಸೆಂಟೇಷನ್ನಲ್ಲಿರುವ ಸ್ಲೈಡ್ಗಳಿಗೆ ಸ್ಲೈಡ್ನ ಕುರಿತಾದ ಮಾಹಿತಿಯನ್ನು ಸೇರಿಸಲು ನೋಟ್ಸ್ ಪೇಜ್ ಮುಂದೆ ಸ್ವಲ್ಪ ಬ್ರಾಕೆಟ್ನಾಗ ಇನ್ನೊಂದಿಷ್ಟು ಬರ್ಕೊಂಡ್ಬಿಡ್ರಿ. ಏನಂದ್ರೆ ರೀ, ನೋಟ್ಸ್ ಪೇಜ್ ಪೋರ್ಟ್ರೈಟ್
ಪೋರ್ಟ್ರೈಟ್, PORT, ಪೋರ್ಟ್ RAIT, ಪೋರ್ಟ್ರೇಟ್ ನಲ್ಲಿ ಲಭ್ಯವಿರುತ್ತದೆ, ಪೋರ್ಟ್ರೈಟ್ ನಲ್ಲಿ ಲಭ್ಯವಿರುತ್ತದೆ. ನೆಕ್ಸ್ಟ್, ಇದು ಸ್ಲೈಡ್ ಶೋ ಅಂತೂ ಗೊತ್ತದ್ರಿ, ಹೌದ್ರಾ ರೀ? ಇಲ್ಲಿ ಯಾವ್ಯಾವ ಒಂದು ಆಯ್ಕೆನಾಗ ಸ್ಲೈಡ್ ಶೋ ಬರ್ಲಾಕ ಅದೇ ಕೆಲಸ ಆಗ್ತದ್ರಿ. ಸ್ಲೈಡ್ ಶೋನ ಪ್ರೆಸೆಂಟೇಷನ್ ಮಾಡೋದೇ ಆಗ್ತದ. ಆಮೇಲೆ ಅದಕ್ಕೆಲ್ಲ ಕಡೆ ಅದೇ ಶಾರ್ಟ್ಕಟ್ ಕೀ ಬರ್ತದೆ. ಯಾವ ಶಾರ್ಟ್ಕಟ್ ಕೀ ರೀ? F5 ರೀ. ಈಗ ಸ್ಲೈಡ್ ಮಾಸ್ಟರು, ಹ್ಯಾಂಡ್ಸ್ ಔಟ್ ಮಾಸ್ಟರು, ನೋಟ್ಸ್ ಮಾಸ್ಟರ್, ಹೌದ್ರೆ ಇವನ್ನ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಒಂದೇ ಒಂದು ಸೆಂಟೆನ್ಸ್ನ ಬರೆದು ಬಿಡಮಂತ್ರಿ, ಇವು ಬರ್ಕೊಂಡ್ಬಿಡ್ರಿ. ಸ್ಲೈಡ್ ಮಾಸ್ಟರ್, ಸ್ಲೈಡ್ ಮಾಸ್ಟರ್, ಹ್ಯಾಂಡ್ಔಟ್ ಮಾಸ್ಟರ್, ಸ್ಲೈಡ್ ಮಾಸ್ಟರ್, ಹೌದ್ರಾ ರೀ? ನೆಕ್ಸ್ಟ್ ಎರಡನೇದ್ರಿ ಹ್ಯಾಂಡ್ಔಟ್ ಮಾಸ್ಟರ್, ಹ್ಯಾಂಡ್ಔಟ್ ಮಾಸ್ಟರ್. ಇನ್ನು ಮೂರನೇ ಆಯ್ಕೆ ರೀ ನೋಟ್ಸ್ ಮಾಸ್ಟರ್, ನೋಟ್ಸ್ ಮಾಸ್ಟರ್. ಸ್ಲೈಡ್ ಮಾಸ್ಟರ್, ಹ್ಯಾಂಡ್ಔಟ್ ಮಾಸ್ಟರ್, ನೋಟ್ಸ್ ಮಾಸ್ಟರ್, ಇವು ಪವರ್ ಪಾಯಿಂಟ್ನ ವಿವಿಧ ವ್ಯೂಗಳಾಗಿವೆ. ಪವರ್ ಪಾಯಿಂಟ್ನ ವಿವಿಧ ಟೈಪ್ಸ್ ಆಫ್, ವಿವಿಧ ವ್ಯೂಗಳಾಗಿವೆ, ವಿವಿಧ ವ್ಯೂಗಳಾಗಿವೆ. ಬರದ್ರೆ ರೀ? ನೆಕ್ಸ್ಟ್ ಇನ್ನ ಮುಂದೆ ಹೋದ್ರ ಕಲರ್ ಗ್ರೇ ಸ್ಕೇಲ್ ಬರ್ಕೊಂಬಿಡ್ರಿ. ಕಲರ್ ಅಂಡ್ ಗ್ರೇ ಸ್ಕೇಲ್, ಕಲರ್ ಅಂಡ್ ಗ್ರೇ ಸ್ಕೇಲ್, ಗ್ರೇ ಸ್ಕೇಲ್. ಓಕೆ, ಇಲ್ಲಿ ಕಲರ್ ನಿಮಗೆ ಇಲ್ಲಿ ರಾಂಗ್ ತೋರಿಸಿದ್ರು ಅದನ್ನ ಬರೀರಿ, ಯಾಕಂದ್ರೆ ಕಂಪ್ಯೂಟರ್ನ ಕಲರ್ ಸ್ಪೆಲ್ಲಿಂಗ್ ಇದು ಕರೆಕ್ಟ್ ಅದ ರೀ. ನಾವು ಬಳಕೆ ಮಾಡುವ ಸ್ಪೆಲ್ಲಿಂಗ್ ಬೇರೆ ಆಗ್ತದ್ರಿ, ಇದು ಬೇರೆ ಆಗ್ತದ್ರಿ. ಕಲರ್ ಅಂಡ್ ಗ್ರೇ ಸ್ಕೇಲ್ ಬರ್ಕೊಂಡ್ಬಿಡ್ರಿ. ಪ್ರಸ್ತುತ ಪ್ರೆಸೆಂಟೇಷನ್ ನಲ್ಲಿನ ಆಬ್ಜೆಕ್ಟ್ಗಳು, ಫೋಟೋಗಳು, ಟೆಕ್ಸ್ಟ್ಗಳು ಇತ್ಯಾದಿ, ಟೆಕ್ಸ್ಟ್ಗಳು ಇತ್ಯಾದಿ ಕಲರ್ ನಲ್ಲಿ ಕಾಣುವಂತೆ ಮಾಡಲು ಅಥವಾ ಕಲರ್ ನಲ್ಲಿ ಕಾಣುವಂತೆ ಮಾಡಲು ಅಥವಾ ಗ್ರೇ ಸ್ಕೇಲ್ ಹಾಗೂ ಪ್ಯೂರ್ ಬ್ಲ್ಯಾಕ್ ಅಂಡ್ ವೈಟ್, ಪ್ಯೂರ್ ಬ್ಲ್ಯಾಕ್ ಅಂಡ್ ವೈಟ್ ನಂತೆ ಮಾಡಲು, ಪ್ಯೂರ್ ಬ್ಲ್ಯಾಕ್ ಅಂಡ್ ವೈಟ್ ನಂತೆ ಮಾಡಲು, ಪ್ಯೂರ್ ಬ್ಲ್ಯಾಕ್ ಅಂಡ್ ವೈಟ್ ನಂತೆ ಮಾಡಲು ಈ ಆಯ್ಕೆ ಬಳಸುತ್ತಾರೆ. ಓಕೆ, ಸೊ ಇದಿಷ್ಟು ಪವರ್ ಪಾಯಿಂಟ್ ಆಗಿತ್ರಿ, ಹೌದ್ರಾ ರೀ? ಸೊ ನಿಮಗೆ ಇನ್ನೂ ಒಂದ್ಸಲ ಎಲ್ಲ ವರ್ಡು, ಎಕ್ಸೆಲ್, ಪವರ್ ಪಾಯಿಂಟ್ಗಳು ನೋಡ್ಕೊಡ್ರಿ. ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಅನಿಸ್ತು ಸರ ಇದು ತಿಳಿದಿಲ್ರಿ ಅಂತಂದ್ರೆ ನೀವು ಬೇಕಾದ್ರೆ ನಾಳೆಗೂ ಕೇಳ್ರಿ, ಹೀಗೆ ಅಂತ ಏನಿಲ್ರಿ. ಒಂದ್ಸಲ ಮನೆಗೆ ಹೋಗಿ ನೋಟ್ಸ್ ನೋಡಿ ಆಮೇಲೆ ಯಾವ್ದು ಡೌಟ್ ಇತ್ತಂದ್ರೆ ಕೇಳ್ರಿ ಸರ್. ಅದಾದ್ಮೇಲೆ ನಮಗಿಲ್ರಿ ಸರ್ ಡೌಟ್ ಯಾವುದು ಬಂದಿಲ್ಲ ಅಂತಂದ್ರೆ ಹಾಗೆ ಕ್ಲಾಸ್ ಅಂತೂ ಮುಂದಕ್ಕೆ ಹೋಗ್ತಿರ್ತದ್ರಿ. ಡೌಟ್ ಅದ ಅಂದ್ರೆ ಅದನ್ನ ಮುಗಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ್ರಿ, ಹೌದ್ರಾ ರೀ? ನೆಕ್ಸ್ಟ್ ಇದು ಆದ್ಮೇಲೆ ಬರೋ ಏನ್ರ ಡೌಟ್ ಅವೇನ್ರಿ ಮತ್ತೆ? ಇಲ್ಲಲ್ರಿ? ಓಕೆ, ನೆಕ್ಸ್ಟ್ ಹೋಗೋಣ್ರಿ, ಮುಂದಕ್ಕೆ ಹೋಗೋಣ್ರಿ ರೀ. ನೆಕ್ಸ್ಟ್